ಹಾಯ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಸಿಂಪಲ್ಲಾಗಿ ಬದನೆಕಾಯಿ ತುಂಬ್ಗಾಯಿ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಇದು ಅಕ್ಕಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಇದು ನನ್ನ ಸ್ಟೈಲಲ್ಲಿ ನಾನು ಮಾಡಿದ್ದೀನಿ. ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ಒಂದು ಸಲ ನೋಡ್ಕೊಂಬರೋಣ. ನೋಡಿ, ಧನಿಯಾ 3 ಸ್ಪೂನು, ಕಡಲೆಬೇಳೆ 2 ಸ್ಪೂನು, ಉದ್ದಿನಬೇಳೆ 2 ಸ್ಪೂನು, ಜೀರಿಗೆ, ಟೊಮೆಟೊ, ಕಾಯಿ ತುರಿ, ಈರುಳ್ಳಿ, ಬೆಳ್ಳುಳ್ಳಿ, ಅಚ್ಚ ಖಾರದ ಪುಡಿ, ಅರಿಶಿನ, ಬದನೆಕಾಯಿ ಇಷ್ಟು ಬೇಕಾಗಿರೋ ಸಾಮಗ್ರಿಗಳು. ಬನ್ನಿ ಈಗ ಒಂದೊಂದಾಗೆ ಹುರ್ಕೊಳ್ಳೋಣ. ನೋಡಿ, 2 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಉದ್ದಿನಬೇಳೆ, 3 ಸ್ಪೂನು ಧನಿಯಾ, ಹಾಗೆ 1 ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಎಳ್ಳು ಬೇಕಾದರೆ ಹಾಕ್ಕೋಬೋದು, ಆಪ್ಷನಲ್ ಅದು. ಇಷ್ಟನ್ನು ಲೋ ಫ್ಲೇಮಲ್ಲಿ ನಿಧಾನವಾಗಿ ಹುರ್ಕೋಬೇಕಾಗುತ್ತೆ. ಹಾಗೆ ನಾನು 3 ಟೊಮೆಟೊ ತೊಗೊಂಡಿದ್ದೀನಿ, ದಪ್ಪ ಸೈಜು ಪಾರಮ್ ಟೊಮೆಟೊ. ಹಾಗೆ 2 ದಪ್ಪದ ಈರುಳ್ಳಿ ತೊಗೊಂಡಿದ್ದೀನಿ, 4-5 ಪಾಯಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಅರಿಶಿನ ಒಂದು ಸ್ವಲ್ಪ, ಇನ್ನೇನು ಹೇಳ್ತಾರೆ, ಅಚ್ಚ ಖಾರದ ಪುಡಿ. ಇಷ್ಟನ್ನು ಈ ಪೌಡ್ರ್ ಜೊತೆಗೆ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ನೋಡಿ, ಇದು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಪೌಡ್ರ್ ಜೊತೆಗೆ ಎಲ್ಲವೂ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಎಲ್ಲವೂ ಹಸಿದೇ ಹಾಕ್ಕೋಬೇಕು, ಆಗಲೇ ಚೆನ್ನಾಗಿರೋದು ಇದು. ನೋಡಿ, ಇಲ್ಲಿ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಇಲ್ಲೇ ಉಪ್ಪು ಹಾಕ್ಕೋಬೇಕಾಗತ್ತೆ. ಆದಷ್ಟು ಇದನ್ನು ಸ್ವಲ್ಪ ಗಟ್ಟಿಗೆ ರುಬ್ಕೋಬೇಕು. ತುಂಬ ಗಟ್ಟಿ ಆಯಿತು ಅಂದಾಗಲೇ ಸ್ವಲ್ಪ 1-2 ಸ್ಪೂನ್ ನೀರು ಹಾಕ್ಕೊಳ್ಳಿ. ತುಂಬ ತೆಳುವಾದರೆ ಬದನೆಕಾಯಲ್ಲಿ ಇದನ್ನು ತುಂಬೋದಕ್ಕಾಗಲ್ಲ, ಹಾಗಾಗಿ. ಈಗಿದು ಆಗಿದೆ. ಬನ್ನಿ ಈಗ ಒಂದೊಂದೇ ತುಂಬ್ಕೊಳ್ಳೋಣ. ಆಲ್ರೆಡಿ ನಾನು ಬಾಣಲಿಗೆ ಎಣ್ಣೆ ಹಾಕಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ನೋಡಿ, ಈಗ ಇದಾಗಿದೆ. ಬನ್ನಿ ಒಂದೊಂದೇ ಹಾಕ್ಕೊಳ್ಳೋಣ ಬಾಣಲಿಗೆ. ನೋಡಿ, ಈಗ ಎಣ್ಣೆ ಕಾದಿದೆ. ಫಸ್ಟಿಂದ ಲಾಸ್ಟ್ವರೆಗೂ ಲೋ ಫ್ಲೇಮಲ್ಲೇ ಇದು ಬೇಯಬೇಕು. ಇದು ಎಷ್ಟು ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸಿದ್ರೂ ಅಷ್ಟು ಚೆನ್ನಾಗಿ ಬದನೆಕಾಯಿ ಸಾಫ್ಟಾಗಿ ಬೇಯುತ್ತೆ. ನೋಡಿ, ಇದು ಅರ್ಧ ಆಗಿದೆ. ಈಗ ರುಬ್ಬಿ ಉಳಿದಿರೋಂಥ ಖಾರ ಇತ್ತಲ್ಲ, ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇನ್ನೊಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಆಗಾಗ ಇದನ್ನು ತಿರುಕೊಡ್ಬೇಕಾಗ್ತಿಲ್ಲ ಅಂತ ತಳ ಅಂಟ್ಕೊಂಡ್ಬಿಡುತ್ತೆ. 2 ನಿಮಿಷಕ್ಕೆ 5 ನಿಮಿಷಕ್ಕೆ ಒಂದು ಸಲ ಇದನ್ನು ತಿರುತ್ತಾ ಇರಬೇಕಾಗತ್ತೆ, ತಳ ಅಂಟದೆ ನೋಡ್ಕೊಳ್ಬೇಕಾಗತ್ತೆ. ಆಲ್ಮೋಸ್ಟ್ ಇದಾಗಿದೆ. ಈಗ ನೋಡಿ, ಇದಾಗಿದೆ. ಇದು ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಬನ್ನಿ, ಇದಾಗಿದೆ. ಮರೀದೆ ತಳ ಅಂಟದೆ ನೋಡ್ಕೋಬೇಕಾಗತ್ತೆ ನೀವು. ನೋಡಿ, ಇದಾಗಿದೆ. ಬನ್ನಿ ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಒಂದು ಸಲ ಟ್ರೈ ಮಾಡಿ ಹೇಗಿದೆ.